ಇಂದು ನಾವು ನಲಿಕಲಿ ಕನ್ನಡದ ವಿಷಯದ ಬಗ್ಗೆ 1 ಮತ್ತು 2ನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯದಲ್ಲಿ ಅಭ್ಯಾಸದ ಹಾಳೆಯನ್ನು ನೋಡೋಣ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ನೀವು ಲ, ಶ, ಇ, ಉ, ಕ ಈ ಅಕ್ಷರಗಳ ಬಗ್ಗೆ ನೀವು ಈಗಾಗಲೇ ಅಭ್ಯಾಸದ ಹಾಳೆಯಲ್ಲಿ ತಿಳ್ಕೊಂಡಿದ್ದೀರಿ. ಈ ಒಂದು ಲ, ಶ, ಇ, ಉ, ಕ ಒಂದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಕೆಲವು ಪದಗಳಿವೆ. ಆ ಪದಗಳನ್ನು ಓದುತ್ತಾ ಯಾವ ರೀತಿ ನೀವು ದುಂಡಾಗಿ ಬರೆಯೋದನ್ನು ಈಗ ನೋಡೋಣ. ಆ ಪದಗಳು ನೋಡ್ರಿ. ಮೊದಲನೇದೇನಿದೆ ಇಲ್ಲಿ ಕದ. ಕದ ಈ ರೀತಿ ಕದ ಅಂತ ಓದುತ್ತಾ ನೀವು ಪದವನ್ನು ಬರೆಯಬೇಕು. ಊಟ. ಊಟ. ಈಗ. ಈಗ. ಈತ. ಈತ. ಉಷ. ಯಾವುದು? ಉಷ. ಇನ್ನು 2 ಅಕ್ಷರದ ನೋಡಿದ್ರಲ್ಲ, ಇನ್ನು ಮುಂದೆ 3 ಅಕ್ಷರದ ಪದಗಳು. ಕನಕ. ಕನಕ. ಕಮಲ. ಕದನ. ವಲಯ. ಪದಕ. 2 ಅಕ್ಷರದ ಪದಗಳನ್ನು ನೋಡಿದ್ರಿ, 3 ಅಕ್ಷರದ ಪದಗಳನ್ನು ಸಹ ನೋಡಿದ್ರಿ. ಇನ್ನು ಮುಂದೆ 4 ಅಕ್ಷರದ ಪದಗಳು. ಕಲಕಲ. ಯಾವುದು? ಕಲಕಲ. ಲಕಲಕ. ಊರಗಲ. ಉರಗಲ. ಕರಕರ. ಯಾವುದು? ಕರಕರ. ಊರಜನ. ಈ ರೀತಿಯಾಗಿ ನೀವು 2 ಅಕ್ಷರದ ಪದಗಳನ್ನು ಹಾಗೂ 3 ಅಕ್ಷರದ ಪದಗಳನ್ನು ಹಾಗೂ 4 ಅಕ್ಷರದ ಪದಗಳನ್ನು ಈ ರೀತಿಯಾಗಿ ನೀವು ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಏನು ಮಾಡಬೇಕು? ನೀವು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಮುಂದಿನ ಚಟುವಟಿಕೆ ನೋಡ್ರಿ. ಕೆಳಗಿನ ವಾಕ್ಯಗಳಲ್ಲಿ ಲ, ಶ, ಇ, ಉ, ಕ ಈ ಅಕ್ಷರಗಳನ್ನು ಮಾತ್ರ ಗುರುತಿಸಿ ಈ ಒಂದು ವೃತ್ತವನ್ನು ಹಾಕಬೇಕು. ನೋಡ್ರಿ, ಕೆಲವೊಂದು ಪದಗಳನ್ನು ಕೊಟ್ಟಾರೆ, ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ವಾಕ್ಯಗಳಲ್ಲಿ ನೀವು ಲ, ಶ, ಇ, ಉ, ಕ ಈ ಅಕ್ಷರನ ಗುರುತಿಸಿ ಏನು ಮಾಡಬೇಕು? ರೌಂಡ್ ಮಾರ್ಕನ್ನು ಗುರುತಿಸಬೇಕು. ನೋಡ್ರಿ, ಈ ಮೊದಲನೇದಾಗಿ ನೋಡ್ರಿ, ಜನರ ಕರಗ. ಈ ಕ ಇದೆಯಲ್ಲ, ಇದಕ್ಕೆ ಈ ರೀತಿ ರೌಂಡ್ ಹಾಕಬೇಕು. ಊ, ಕ, ಶ, ಈ, ಕ, ಕ, ಲ, ಊ, ಈ ರೀತಿಯಾಗಿ ಲ, ಶ, ಇ, ಉ, ಕ. ಇಲ್ಲಿ ಲ ಬಂದಿದೆ ನೋಡ್ರಿ, ಇಲ್ಲಿ ಲ. ಈ ರೀತಿಯಾಗಿ ನೀವು ಏನು ಮಾಡಬೇಕು? ಇವುಗಳಲ್ಲಿ ಲ, ಶ, ಇ, ಉ, ಕ ಅಕ್ಷರಗಳನ್ನು ಏನು ಮಾಡಬೇಕು? ಹುಡುಕಿ ನೀವು ಅವಕ್ಕೆ ವೃತ್ತವನ್ನು ಹಾಕಬೇಕು. ಇಷ್ಟು ಈ ಒಂದು ಅಭ್ಯಾಸದ ಹಾಳೆಯಾಗಿದೆ. ಈ ಮುಂದಿನ ಅಭ್ಯಾಸದ ಹಾಳೆಯನ್ನು ನೋಡೋಣ. ಮುಂದಿನದ ಅಭ್ಯಾಸ ಹಾಳೆ ಏನು ಕೊಟ್ಟಿದ್ದಾರೆ ನೋಡ್ರಿ. ಮರದಲ್ಲಿರುವ ಅಕ್ಷರಗಳ ಗುಂಪಿನಿಂದ ಲ, ಶ, ಇ, ಉ, ಕ ಅಕ್ಷರಗಳನ್ನು ಮಾದರಿಯಂತೆ ಬುಟ್ಟಿಯಲ್ಲಿ ಗೆರೆ ಎಳೆದು ಬರೆಯಿರಿ. ಇಲ್ಲೊಂದು ಏನು ಕೊಟ್ಟಿದ್ದಾರೆ? ಮರದ ಚಿತ್ರವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅಕ್ಷರಗಳನ್ನು ಸಹ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಈ ಅಕ್ಷರಗಳಲ್ಲಿ ನೀವು ಏನು ಮಾಡಬೇಕಂದ್ರೆ ಲ, ಶ, ಇ, ಉ, ಕ ಈ ಅಕ್ಷರಗಳನ್ನು ಮಾತ್ರ ಈ ಒಂದು ಬುಟ್ಟಿಯಲ್ಲಿ ನೀವು ಬರೆದು ಅವುಗಳಿಗೆ ಗೆರೆಯನ್ನು ಎಳೆಯಬೇಕು. ಒಂದು ಮಾದರಿಯನ್ನು ಈಗಾಗಲೇ ತೋರಿಸಿದ್ದಾರೆ. ಈ ಒಂದು ಮರದಿಂದ ಈ ಬುಟ್ಟಿಗೆ ಹಾಕಿ ಲ ಬರೆದು ಈ ಒಂದು ಗೆರೆಯನ್ನು ಎಳೆದಿದ್ದಾರಲ್ಲ, ಈ ರೀತಿಯಾಗಿ ನೀವು ಏನು ಮಾಡಬೇಕು? ಶ ಒಂದು ಅಕ್ಷರ ಇದೆ ನೋಡೋಣ. ಈ ಶ ಎಲ್ಲಿದೆ ನೋಡೋಣ. ಇಲ್ಲಿ ಶ ನೋಡ್ರಿ, ಇಲ್ಲಿದೆಯಲ್ಲ ಈ ಶ. ಇದನ್ನೇನು ಮಾಡಬೇಕು? ಈ ರೀತಿಯಾಗಿ ಗೆರೆ ಎಳೆದು ಶ ಈ ರೀತಿಯಾಗಿ ಬರೀಬೇಕು.
ಗೆರೆಯನ್ನು ಎಳೆದು ಶ ಅಕ್ಷರವನ್ನು ಬರೀಬೇಕು. ಈ ಈ ಮತ್ತು ನೋಡ್ರಿಲೆ ಊ, ನೋಡ್ರಿಲೆ ಊ ಇದೆಯಲ್ಲ ಇಲ್ಲಿ ಈ ರೀತಿಯಾಗಿ ಊ. ಕ ಇದೆಯಲ್ಲ ನೋಡ್ರಿಲೆ ಈ ರೀತಿ ಕದಿಂದ ತೆಗೆದುಕೊಂಡು ಕ ಈ ಒಂದು ಬುಟ್ಟಿಯಲ್ಲಿ ಹಾಕಬೇಕು. ನೋಡ್ರಿಲೆ ಲ ಶ ಈ ಊ ಕ ಈ ರೀತಿಯಾಗಿ ನೀವೇನು ಮಾಡಬೇಕು, ಮರದಿಂದ ಬುಟ್ಟಿಯಲ್ಲಿ ಅಕ್ಷರಗಳನ್ನು ಗುರುತಿಸಿ ಬುಟ್ಟಿಯಲ್ಲಿ ಈ ರೀತಿಯಾಗಿ ನೀವು ಈ ಊ ಕ ಈ ರೀತಿಯಾಗಿ ನೀವೇನು ಮಾಡಬೇಕು, ಮರದಿಂದ ಬುಟ್ಟಿಯಲ್ಲಿ ಅಕ್ಷರಗಳನ್ನು ಗುರುತಿಸಿ ಬುಟ್ಟಿಯಲ್ಲಿ ಈ ರೀತಿಯಾಗಿ ನೀವು ಗೆರೆ ಎಳೆದು ಅಕ್ಷರಗಳನ್ನು ಬರೆಯಬೇಕು. ಇನ್ನು ಮುಂದಿನ ಚಟುವಟಿಕೆ ನೋಡ್ರಿಲೆ, ಚಿತ್ರ ನೋಡಿ ಸರಿಯಾದ ಪದಕ್ಕೆ ವೃತ್ತ ಹಾಕು. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಇಲ್ಲಿ ಆ ಒಂದು ಚಿತ್ರ ಯಾವುದಿದೆ ಚಿತ್ರ ಅನ್ನೋದಿಲ್ಲಿ ಪದವನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ಗುರುತಿಸಿ ನೀವು ವೃತ್ತವನ್ನು ಹಾಕಬೇಕು. ಮೊದಲನೇ ಚಿತ್ರ ಯಾವುದಿದೆ, ಇಲ್ಲಿ ಒಂದು ಕದದ ಚಿತ್ರ ಇದೆಯಲ್ಲ, ಬಾಗಿಲ ಚಿತ್ರ. ಹಾಗಾದರೆ ಕದ ಎಲ್ಲಿದೆ ಇಲ್ಲಿ ಹುಡುಕೋದು. ಕದ ಇಲ್ಲಿದೆಯಲ್ಲ, ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು. ಎರಡನೇ ಚಿತ್ರ ಯಾವುದಿದೆ, ಎರಡನೇ ಚಿತ್ರ ಚರಕ, ಹೌದಲ್ಲ. ಹಾಗಾದರೆ ಇಲ್ಲಿ ಎಲ್ಲಿದೆ ಚರಕ, ಈ ರೀತಿ ಗುರುತಿಸಿ ಚರಕ ಒಂದು ಪದಕ್ಕೆ ವೃತ್ತವನ್ನು ಹಾಕಬೇಕು. ಮೂರನೇ ಚಿತ್ರ ಯಾವುದಿದೆ, ಆನೆಯ ಚಿತ್ರ ಇದೆಯಲ್ಲ, ಆನೆಗೆ ನಾವು ಸಲಗ ಸಹ ಅಂತೀವಿ. ಆ ಸಲಗ ಅನ್ನೋ ಒಂದು ಪದ ಎಲ್ಲಿದೆ ಹುಡುಕಿ ನೀವು ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು. ನಾಲ್ಕನೇ ಚಿತ್ರ ಯಾವುದಿದೆ, ಮಕ್ಕಳು ಊಟ ಮಾಡ್ತಿದ್ದಾರಲ್ಲ, ಹಾಗಾದರೆ ಊಟ ಪದ ಎಲ್ಲಿದೆ, ಇಲ್ಲಿದೆಯಲ್ಲ, ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು. ಐದನೇ ಚಿತ್ರ ಯಾವುದಿದೆ, ಪದಕ ಚಿತ್ರವಿದೆ. ಪದಕ ಚಿತ್ರವಿದೆಯಲ್ಲ, ಪದಕ ಚಿತ್ರಕ್ಕೆ ಏನು ಮಾಡಬೇಕು, ನೀವು ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು. ಆರನೇ ಚಿತ್ರ ಯಾವುದಿದೆ, ಆರನೇ ಚಿತ್ರ ಈಚಲ. ಈಚಲ ಅನ್ನೋದಕ್ಕೆ ಏನು ಮಾಡಬೇಕು, ನೀವು ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು. ಈ ರೀತಿಯಾಗಿ ನೀವು ಲ ಶ ಈ ಉ ಕ ಈ ಅಕ್ಷರಗಳ ಪದಗಳಿಗೆ ಏನು ಮಾಡಬೇಕು, ನೀವು 2 ಅಕ್ಷರದ ಪದಗಳನ್ನು, 3 ಅಕ್ಷರದ ಪದಗಳನ್ನು ಹಾಗೂ 4 ಅಕ್ಷರದ ಪದಗಳನ್ನು ಗುರುತಿಸಿ ನೀವು ದಿನಾಲು ಏನು ಮಾಡಬೇಕು, ನೋಟ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.